ಹಲೋ ನಮಸ್ಕಾರ ಫ್ರೀಡಂ ಟಿವಿಗೆ ಸ್ವಾಗತ ನಾನು ಸಾಹಿಲ್ ಮೈಸೂರಿಗೆ ಪಾದಯಾತ್ರೆ ರಾಜ್ಯದಲ್ಲಿ ಹೊಸ ಜೋಡೆತ್ತುಗಳ ಉದಯ ರಾಜ್ಯದಲ್ಲಿ ಮುಂದೆ ಹೊಸ ರಾಜಕೀಯ ಜುಗಲ್ಬಂದಿ ಮೈತ್ರಿ ಪಕ್ಷದಲ್ಲಿ ಈಗ ಯುವ ನಾಯಕರ ವಿಜೃಂಭಣೆ ಮೈಸೂರು ಪಾದಯಾತ್ರೆಯಲ್ಲಿ ವಿಜಯೇಂದ್ರ ನಿಖಿಲ್ ಶಕ್ತಿ ಪ್ರದರ್ಶನ ಪಾದಯಾತ್ರೆಯಲ್ಲಿ ಮಗನ ರಾಜಕೀಯ ಭವಿಷ್ಯ ಕಂಡರ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ದೋಸ್ತಿಗಳ ರಣಕಹಳೆ ಶುರುವಾಗಿದೆ ರಾಜ್ಯದಲ್ಲಿ ಮುಂದೆ ಹೊಸ ರಾಜಕೀಯ ಜುಗಲ್ಬಂದಿ ಮೈತ್ರಿ ಪಕ್ಷದಲ್ಲಿ ಈಗ ಯುವ ನಾಯಕರ ವಿಜೃಂಭಣೆಗಳು ಮೈಸೂರು ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಮತ್ತು ಜೆಡಿಎಸ್ನ ನಿಖಿಲ್ ಶಕ್ತಿ ಪ್ರದರ್ಶನಗಳು ಪಾದಯಾತ್ರೆಯಲ್ಲಿ ಮಗನ ರಾಜಕೀಯ ಭವಿಷ್ಯ ಕಂಡರ ಕುಮಾರಸ್ವಾಮಿ ಪಾದಯಾತ್ರೆಯ ಉದ್ದಕ್ಕೂ ಕೂಡ ನಿಖಿಲ್ ಹೈಲೈಟ್ ಜೆಡಿಎಸ್ಗೆ ಮುಂದೆ ಸಾರಥಿ ಯಾರಾಗ್ತಾರೆ ನಿಖಿಲ್ ಕುಮಾರಸ್ವಾಮಿನ ಮೈತ್ರಿ ಪಕ್ಷದಲ್ಲಿ ಕಮಾಲ್ ಮಾಡುತ್ತಾ ನಿಖಿಲ್ ಮತ್ತು ವಿಜಯೇಂದ್ರ ಜೋಡಿ ಈ ಜೋಡೆತ್ತುಗಳ ನಿಖಿಲ್ ಮತ್ತು ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಈಗ ಪಾದಯಾತ್ರೆಯ ವೇದಿಕೆಯಾಗಿದೆ ಮೈಸೂರಿಗೆ ಪಾದಯಾತ್ರೆ ರಾಜ್ಯದಲ್ಲಿ ಹೊಸ ಜೋಡೆತ್ತುಗಳ ಉದಯ ಎನ್ನುವಂತಹದ್ದು ರಾಜ್ಯದಲ್ಲಿ ಇನ್ನು ಮುಂದೆ ಹೊಸ ರಾಜಕೀಯ ಜುಗಲ್ಬಂದಿ ಒಂದು ಕಡೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಂದು ಕಡೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಪಕ್ಷದಲ್ಲಿ ಯುವಕರ ವಿಜೃಂಭಣೆಗಳು ಮೈಸೂರು ಪಾದಯಾತ್ರೆಯಲ್ಲಿ ವಿಜಯೇಂದ್ರ ಮತ್ತು ನಿಖಿಲ್ ಶಕ್ತಿ ಪ್ರದರ್ಶನ ಪಾದಯಾತ್ರೆಯಲ್ಲಿ ಮಗನ ರಾಜಕೀಯ ಭವಿಷ್ಯ ಕಂಡ್ರ ಕುಮಾರಸ್ವಾಮಿ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ ಜೆಡಿಎಸ್ಗೆ ಮುಂದೆ ಸಾರಥಿ ಯಾರಾಗ್ತಾರೆ ನಿಖಿಲ್ ಕುಮಾರಸ್ವಾಮಿನ ಮೈತ್ರಿ ಪಕ್ಷದಲ್ಲಿ ಕಮಾಲ್ ಮಾಡುತ್ತಾ ನಿಖಿಲ್ ಮತ್ತು ವಿಜಯೇಂದ್ರರ ಜೋಡಿ ಇನ್ನು ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿ ಕುಮಾರಸ್ವಾಮಿಯೇ ಮುಂದುವರಿತಾ ಇದ್ರು ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬೇಕು ಎನ್ನುವಂತಹ ಚರ್ಚೆ ಬಂದಾಗ ಒಂದು ಜೆಡಿಎಸ್ನ ಎಲ್ಲಾ ಮುಖಂಡರ ಸಭೆಯನ್ನ ಕರೆಯಲಾಗಿತ್ತು ಅಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷವನ್ನ ಪಟ್ಟಾಭಿಷೇಕ ಮಾಡಬೇಕಾ ಎನ್ನುವಂಥ ಚರ್ಚೆ ಬಂದಾಗ ಎಲ್ಲೋ ಒಂದು ಕಡೆ ಕುಟುಂಬಸ್ಥರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡಬೇಕು ಎನ್ನುವಂತಹ ಒಂದು ಭಾವನೆ ಬರಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಬೇರೆಯವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡುವಂತಹ ಚರ್ಚೆಗಳು ನಡೀತು ಆದರೆ ಒಟ್ಟಾರೆ ಪಾದಯಾತ್ರೆಯನ್ನ ಗಮನಿಸ್ತಾ ಇರಬೇಕಾದ್ರೆ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಜೆಡಿಎಸ್ ನಾಯಕ ಕಂಡಿದ್ದು ಅದು ನಿಖಿಲ್ ಕುಮಾರಸ್ವಾಮಿ ಮಾತ್ರ ಉದ್ಘಾಟನೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಒಂದಷ್ಟು ಮಾತನಾಡಿದ್ರೆ ಹೊರತಾಗಿ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಕುಮಾರಸ್ವಾಮಿ ಬಳಕೆಯನ್ನ ಮಾಡಿಕೊಳ್ಳಲಿಲ್ಲ ಪಾದಯಾತ್ರೆಯನ್ನು ಸ್ಪಷ್ಟವಾಗಿ ಬಳಕೆ ಮಾಡಿಕೊಂಡಿದ್ದು ಒಂದು ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಬಿಜೆಪಿಯಿಂದ ವಿಜಯೇಂದ್ರ ಹಾಗಾಗಿ ಈ ಯುವಕರ ನಾಯಕತ್ವ ಮತ್ತು ಯುವಕರ ಮುಂದಾಳತ್ವ ಇದೆಯಲ್ಲ ಎಲ್ಲೋ ಒಂದು ಕಡೆ ಅವರ ವರ್ಚಸ್ಸನ್ನು ಗಟ್ಟಿ ಮಾಡ್ತು ವೈಯಕ್ತಿಕ ವರ್ಚಸ್ಸಿನ ಇಮೇಜನ್ನ ಅದು ಜಾಸ್ತಿ ಮಾಡ್ತಲೇ ಹೋಯಿತು ಇದು ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಯಾಗ್ತಾ ಇದೆ ಇನ್ನು ಸರ್ಕಾರದ ವಿರುದ್ಧ ದೋಸ್ತಿಗಳ ರಣಕಹಳೆ ಹಾಗಾದ್ರೆ ಯುವಕರ ಮುಂದಾಳತ್ವದ ಹಿಂದಿದೆ ಹಿರಿಯರ 16 ಲೆಕ್ಕಾಚಾರಗಳು ಎರಡನೇ ಸಾಲಿನ ಯುವಕರಿಗೆ ಜಾಗ ಬಿಟ್ಟುಕೊಡುತ್ತಿದ್ದಾರಾ ಹಿರಿಯರು ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಿಖಿಲ್ ಕಣಕ್ಕಿಳಿಸುವಂತಹ ಸ್ಕೆಚ್ ಕೂಡ ಪಾದಯಾತ್ರೆಯಲ್ಲಿ ಜನಸಾಮಾನ್ಯರ ಮಹಿಳೆಯರ ಮನಗೆಲ್ಲುತ್ತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಪ್ರತಿ ಹಳ್ಳಿಯಲ್ಲೂ ಕೂಡ ನಿಖಿಲ್ ಮತ್ತು ವಿಜಯೇಂದ್ರಗೆ ಹಾರ ಹಾಕಿ ಆರತಿ ಬೆಳಗಿ ಸ್ವಾಗತ ಮಾಡ್ತಾ ಇದ್ದಾರೆ ಪಾದಯಾತ್ರೆಗೆ ಸಿಗುತ್ತಿರುವ ಜನಬೆಂಬಲ ಕಂಡು
ಎದುರಾಳಿಗೆ ಈಗಲೇ ನಡುಕು ಶುರುವಾಗಿದೆ. ಮೊದಲ ದಿನದ ಪಾದಯಾತ್ರೆಗೆ ಸಿಕ್ಕ ಜನಬೆಂಬಲ ಕಂಡು ಕಾಂಗ್ರೆಸ್ ತಂಡ ಒಡೆದಿದೆ. ನಿಖಿಲ್ ವಿಜೇಂದ್ರ ಯುವ ಜೋಡಿ ಹಳೆ ಮೈಸೂರಿನಲ್ಲಿ ಮಾಡುತ್ತಾ ಮೋಡಿ ಎನ್ನುವಂತಹ ಚರ್ಚೆಗಳು, ಯುವಕರ ಮುಂದಾಳತ್ವದ ಹಿಂದಿದೆ ಹಿರಿಯರ ಹತ್ತಾರು ಲೆಕ್ಕಾಚಾರಗಳು. ಹಾಗಾಗಿ ಈ ಒಂದು ಪಾದಯಾತ್ರೆ ಎರಡನೇ ಸಾಲಿನ ಯುವ ನಾಯಕರಿಗೆ ಜಾಗ ಬಿಟ್ಟುಕೊಡುತ್ತಿದ್ದಾರೆ ಹಿರಿಯರು. ಪಾದಯಾತ್ರೆಯ ಪ್ರಾಮುಖ್ಯತೆಯನ್ನು ಎರಡೂ ಪಕ್ಷದವರು ಕೂಡ ಅರ್ಥಕೊಂಡಿದ್ದಾರೆ. ಈ ಪಾದಯಾತ್ರೆ ಎನ್ನುವಂತಹದ್ದು ಕರ್ನಾಟಕದ ಇತಿಹಾಸದಲ್ಲಿ ನೀವು ಏನನ್ನೇ ಗಮನಿಸುವುದಾದ್ರೂ ಕೂಡ ಪಾದಯಾತ್ರೆಯ ಹಿಂದೆ ಹತ್ತಾರು ಉದ್ದೇಶಗಳನ್ನು ಇಟ್ಟುಕೊಂಡೇ ರಾಜ್ಯದಲ್ಲಿ ಸಾಕಷ್ಟು ರಾಜಕಾರಣಿಗಳು ಪಾದಯಾತ್ರೆಯನ್ನ ಮಾಡಿದ್ದು. ಈ ಹಿಂದೆ ಗಾಲಿ ಜನಾರ್ದನ ರೆಡ್ಡಿಯ ವಿರುದ್ಧ ಮೈಸೂರು ಅಥವಾ ಬೆಂಗಳೂರು ಟು ಬಳ್ಳಾರಿಯ ಪಾದಯಾತ್ರೆಯನ್ನು ಸಿದ್ದರಾಮಯ್ಯನವರು ಕಂಡುಕೊಂಡಿದ್ರು. ಎಲ್ಲಾ ಪಾದಯಾತ್ರೆಗಳಲ್ಲೂ ಕೂಡ ಅವರು ಇಟ್ಟುಕೊಂಡ ಉದ್ದೇಶವನ್ನು ಈಡೇರಿಸಿಕೊಂಡ್ರು. ಇಲ್ಲಿ ನಿಖಿಲ್ ವಿಜೇಂದ್ರ ಯುವ ಜೋಡಿ ಹಳೆ ಮೈಸೂರಿನಲ್ಲಿ ಮಾಡುತ್ತಾ ಮೋಡಿ. ಈಗ ಬೈ ಎಲೆಕ್ಷನ್ ಕೂಡ ಕಾವೇರ್ತಾ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಮಗನನ್ನ ರೆಡಿ ಮಾಡ್ಕೋತಾ ಇದ್ದಾರಾ ಈ ಪಾದಯಾತ್ರೆಯ ಸೋಗಿನಲ್ಲಿ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಮತ್ತೊಂದು ಕಡೆ ನಿಖಿಲ್ ಮತ್ತು ವಿಜೇಂದ್ರ ಇದ್ದಾರಲ್ಲ, ಈ ಪಾದಯಾತ್ರೆಯ ಉದ್ದಕ್ಕೂ ಸಂಪೂರ್ಣವಾದಂತಹ ಎಲ್ಲ ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮಹಿಳೆಯರು, ವೃದ್ಧರು, ವೃದ್ಧೆಯರು, ಎಲ್ಲ ನಾಗರಿಕರು ಕೂಡ ಈ ಎರಡು ಯುವಕರನ್ನ ಹಾರ ಹಾಕ್ಕೊಂಡು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮತದಾರರನ್ನ ಸೆಳೆಯುವಂತಹ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ ಎನ್ನುವಂತಹ ಗಾದೆಯನ್ನು ಇವರು ಸರಿಪಡಿಸ್ತಾ ಇದ್ದಾರೆ. ಯಾವುದು ಕಣ್ಣಿಗೆ ಕಾಣುತ್ತೋ ಅದು ಸೇಲ್ ಆಗುತ್ತೆ. ಅದರ ಅರ್ಥ ಈ ರಾಜಕೀಯದಲ್ಲಿದೆಯಲ್ಲ, ಮುಖಗಳು ಕಾಣಬೇಕು ಅಥವಾ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಜನರ ಜೊತೆ ಬೆರೀಬೇಕು. ಆ ಎರಡೂ ಪ್ರಯೋಜನವನ್ನ ನಿಖಿಲ್ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಮಾಡ್ಕೋತಾ ಇದ್ದಾರೆ. ಒಟ್ಟಾರೆ ಸರ್ಕಾರದ ವಿರುದ್ಧ ದೋಸ್ತಿಗಳ ರಣಕಹಳೆ. ಆ ರಣಕಹಳೆಯಲ್ಲಿ ಎರಡು ಯುವಕರ ನಾಯಕತ್ವ ಮತ್ತು ಮುಂದಾಳತ್ವ ಇದೆಯಲ್ಲ, ಇದು ಭವಿಷ್ಯದ ಬೈ ಎಲೆಕ್ಷನ್ಗೂ ಕೂಡ ಇದು ಒಂತರಹದ ಮಾರ್ಗ, ಇದು ಒಂತರಹದ ದಾರಿ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಇನ್ನು ಮಗನ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಕುಮಾರಸ್ವಾಮಿ ಮೈತ್ರಿ ಸರ್ಕಾರದ ಸೋಗಿನಲ್ಲಿ ಈ ಪಾದಯಾತ್ರೆಯ ಉದ್ದಕ್ಕೂ ಕೂಡ ನಿಖಿಲ್ರನ್ನೇ ಹೈಲೈಟ್ ಮಾಡ್ತಾ ಹೋದ್ರು. ಇನ್ನು ವಿಜೇಂದ್ರವೂ ಕೂಡ ಕಮ್ಮಿ ಇಲ್ಲ. ಈ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಡೆವಲಪ್ ಆಗ್ತಾನೆ ಹೋಗುತ್ತೆ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನು ಹಿರಿಯರು ಈ ಕಿರಿಯರಿಗೆ ದಾರಿ ಮಾಡಿಕೊಡ್ತಾರಾ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಹಿರಿಯರು ಕಿರಿಯರಿಗೆ, ಈ ಯುವಕರಿಗೆ ದಾರಿ ಮಾಡಿಕೊಡ್ತಾರಾ? ರಾಜಕೀಯವಾದಂತಹ ದಾರಿ ಅದು. ಪ್ರತಿ ಹಳ್ಳಿಯಲ್ಲೂ ಕೂಡ ಈಗ ನಿಖಿಲ್ ಮತ್ತು ವಿಜೇಂದ್ರದೇ ಸುದ್ದಿ. ಪಾದಯಾತ್ರೆಗೆ ಸಿಗುತ್ತಿರುವ ಜನಬೆಂಬಲವನ್ನು ಕಂಡು ಈಗ ಕಾಂಗ್ರೆಸ್ ಕೂಡ ತಂಡ ಹೊಡೆದಿದೆ. ಮೊದಲ ದಿನದ ಪಾದಯಾತ್ರೆಗೆ ಸಿಕ್ಕಂತಹ ಜನ ರೆಸ್ಪಾನ್ಸ್ ಇದೆಯಲ್ಲ, ಜನಬೆಂಬಲ, ಅದು ಬಿಜೆಪಿಗೆ ಬಹಳಷ್ಟು ತೃಪ್ತಿಯನ್ನು ತಂದುಕೊಟ್ಟಿದೆ. ಅದಕ್ಕೆ ಕಾಂಗ್ರೆಸ್ ಕೂಡ ಬೆಂಗಳೂರಿನಲ್ಲಿ ಅನುಮತಿಯನ್ನು ಕೊಟ್ಟಿರಲಿಲ್ಲ ಈ ಪಾದಯಾತ್ರೆಗೆ. ಮೈಸೂರು ರೋಡ್ ಮುಖಾಂತರವಾಗಿ ಇವರು ಬರ್ತಾ ಇರುವಂತಹ ಪಾದಯಾತ್ರೆಗೆ ಸರ್ಕಾರದ ಅನುಮತಿಯೂ ಇಲ್ಲ, ಸರ್ಕಾರದ ತಡೆ ಕೂಡ ಇಲ್ಲ. ಸೊ ಪಾದಯಾತ್ರೆ ಸಾಗ್ತಾ ಇದೆ. ಪಾದಯಾತ್ರೆಯ ಉದ್ದಕ್ಕೂ ಕೂಡ ಇವರ ಲೆಕ್ಕಾಚಾರಗಳು, ಇವರ ಕನಸುಗಳು ನನಸಾಗ್ತಾ ಇದೆ. ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ಬಾಕಿ ಇರ್ತಕ್ಕಂತಹದ್ದು. ಅಲ್ಲಿ ತೆರವಾದಂತಹ ಕ್ಷೇತ್ರ ಚನ್ನಪಟ್ಟಣ. ಆ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಆಗ್ಲಿಕ್ಕಿದೆ. ಬೈ ಎಲೆಕ್ಷನ್ಗೆ ಯಾರಾಗಬೇಕು ಅಭ್ಯರ್ಥಿ ಇರುವಂತಹ ಚರ್ಚೆಗಳು ಒಂದು ಕಡೆ ಶುರುವಾಗಿದೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಯ ಸಂಪೂರ್ಣವಾದಂತಹ ಬೆರೆಯುವಿಕೆ ಇದೆಯಲ್ಲ, ಜನರೊಂದಿಗೆ ಬೆರೆಯುವಿಕೆ, ಇದು ಅನೇಕ ಲೆಕ್ಕಾಚಾರಕ್ಕೂ ಕೂಡ ಕಾರಣವಾಗಿದೆ. ಒಟ್ಟಾರೆ ಬೈ ಎಲೆಕ್ಷನ್ನ ರಾಜಕೀಯ ಲಾಭವನ್ನ ಈ ಪಾದಯಾತ್ರೆಯಲ್ಲಿ ಎರಡು ಯುವಕರು ಕಂಡುಕೊಂಡ್ರ ಅಥವಾ ಅದನ್ನು ಅನುಭವಿಸ್ತಾ ಇದ್ದಾರಾ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಯಾಗ್ತಾ ಇರ್ತಕ್ಕಂತಹದ್ದು. ಇನ್ನು ಸರ್ಕಾರದ ವಿರುದ್ಧ ಈ ದೋಸ್ತಿಗಳ ರಣಕಹಳೆಗೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಬೆವ್ತು ಹೋಗ್ತಾ ಇದೆ. ಕ್ಷಣ ಕಳೆದ ಹಾಗೆ, ಕ್ಷಣಚಿತ್ತಂ ಕ್ಷಣಪಿತ್ತಂ ಅನ್ನೋ ಹಾಗೆ ಕ್ಷಣ ಕಳೆದ ಹಾಗೆ ಜನಬೆಂಬಲ ಹೆಚ್ಚಾಗ್ತಾ ಇದೆ. ನೀವು ಪಾದಯಾತ್ರೆಯ ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು. ಯಾವಾಗ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಇನ್ನಿತರ ದಿಗ್ಗಜರ ಉದ್ಘಾಟನಾ ನಂತರ ಪಾದಯಾತ್ರೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಅನೇಕ ನೂರಾರು ಜನ ಸೇರೋದಕ್ಕೆ ಶುರು ಆದ್ರು. ಈ ಪಾದಯಾತ್ರೆ ಎನ್ನುವಂತಹದ್ದು ಇದೆಯಲ್ಲ, ಪಾದಯಾತ್ರೆ ಈ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಜೈಲಿಗೆ ಹೋಗಿ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಈ ಹಿಂದೆ ಅನೇಕ ಬಾರಿ ಸಾಕಷ್ಟು ರಾಜಕಾರಣಿಗಳು ಕೂಡ ಈ ಪಾದಯಾತ್ರೆಯನ್ನು ಮಾಡಿದ್ರು. ಈ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲವಾಗುತ್ತೆ ಅನ್ನೋದಾದ್ರೆ ಕಾರಣ ಏನಂತ ಹೇಳಿದ್ರೆ, ಪಾದಯಾತ್ರೆಯ ಉದ್ದಕ್ಕೂ ಕೂಡ ಜನರನ್ನ ಮುಖಾಮುಖಿಯಾಗಿ ಭೇಟಿಯಾಗಬಹುದು, ಜನರ ಜೊತೆ ಚರ್ಚೆ ಮಾಡಬಹುದು. ಈ ಪಾದಯಾತ್ರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ ಅನ್ನುವಂತಹದ್ದು ಬಿಜೆಪಿಗೂ ಗೊತ್ತು, ಕಾಂಗ್ರೆಸ್ಗೂ ಗೊತ್ತು. ಹಾಗಾಗಿ ಈ ಪಾದಯಾತ್ರೆ ಎರಡು ಉದ್ದೇಶವನ್ನು ಈಡೇರಿಸ್ತಾ ಇದೆ. ಒಂದು, ಆಡಳಿತಾರೂಢ ಪಕ್ಷದ ವಿರುದ್ಧದ ಆಕ್ರೋಶಗಳನ್ನು ವ್ಯಕ್ತಪಡಿಸಬಹುದು.
ಆಗಬಹುದು, ಮತ್ತೊಂದು ಮುಂಬರುವಂತಹ ಬೈ ಎಲೆಕ್ಷನ್ಗೂ ಕೂಡ ಈ ಪಾದಯಾತ್ರೆ ಅನುಕೂಲ ಆಗಬಹುದು. ಇದು ಎರಡೂ ರಾಜಕೀಯ ಪಕ್ಷಗಳ ನಾಯಕರುಗಳ ಲೆಕ್ಕಾಚಾರ ಅದರಂತೆಯೇ ನಡೀತಾ ಇದೆ. ಅವರು ಅಂದುಕೊಂಡಂತೆ ಆಗ್ತಾ ಇದೆ ಅನ್ನುವಂತಹ ಸಮಾಧಾನ ಒಂದು ಕಡೆ ಬಿಜೆಪಿಗೂ ಇದೆ, ಮತ್ತೊಂದು ಕಡೆ JDSಗೂ ಇದೆ. ಒಟ್ಟಾರೆ ಈ ದೋಸ್ತಿಗಳ ರಣಕಹಳೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಬೆವರಿಳಿಸ್ತಾ ಇದೆ ಎನ್ನುವಂತಹದ್ದು ಕೂಡ ಸ್ಪಷ್ಟವಾದಂತಹ ಮಾಹಿತಿ. ಮುಡಾ ಹಗರಣದಲ್ಲಿ CM ರಾಜೀನಾಮೆಗೆ ಆಗ್ರಹಿಸಿ NDA ಬೃಹತ್ ಪಾದಯಾತ್ರೆಯ ಈಗ ಆರಂಭವಾಗಿರ್ತಕ್ಕಂತಹದ್ದು ಜೊತೆಗೆ ಸಾಕಷ್ಟು ರೀತಿಯ ಚರ್ಚೆಗೂ ಕೂಡ ಕಾರಣವಾಗಿದೆ.